ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ್ರಿ. ನಾನು ನಿಮ್ಮ ಪ್ರೀತಿಯ ಸಾವಿತ್ರಿ ಮಂಡ್ಲಿಗೇರಿ ಮಾತಾಡೋದು. ನೋಡ್ರಿ, ನಾನಂತೂ ಆರಾಮದೀನಿ. ನೀವು ಹೆಂಗದಿರಿ? ಆರಾಮದಿರಿ ಅಂತ ನಾನು ತಿಳ್ಕೊತೀನಿ ರೀ. ಮತ್ತು ಇನ್ನೇನಪ್ಪ ಇವತ್ತಿನ ಬ್ಲಾಗಿನ ವಿಶೇಷ ಅಂದ್ರೆ, ಹೋಟೆಲ್ನಲ್ಲಿ ಮಾಡುವಂತಹ ರುಚಿಯಾದ ಗರಿಗರಿಯಾದ ಮತ್ತು ಪೂರಿ ಉಬ್ಬಿದಂಗೆ ಉಬ್ಬುವಂಥ ಏನು ಬದನೇಕಾಯಿ ಬೋಂಡ ಮತ್ತು ಆಲೂಗಡ್ಡೆ ಬೋಂಡ ಎರಡನ್ನೂ ಒಂದೇ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಫಸ್ಟು ಯಾವ ರೀತಿ ಮಾಡ್ತಾರೆ ಅಂತ ನಾನು ಹೇಳೋಕ್ಕಿಂತ ಮುಂಚೆ ಒಂದು ಮಾತು. ನಮ್ಮ ಅಕ್ಕವ್ರದ್ದು ಹೋಟೆಲ್ ಇದೆ ರೀ. ಅವರು ಹೋಟೆಲ್ ಒಳಗೆ ಇದೇ ಥರ ಮಾಡೋದು. ಹಂಗಾಗಿ ನನಗೆ ಅವ್ರು ಯಾವ ಥರ ಮಾಡ್ತಾರೆ ಅನ್ನೋದನ್ನು ನೋಡಿಬಿಟ್ಟೆ ನಾನು ನಿಮ್ಗೆ ಹೇಳ್ತಾ ಇರೋದು. ಹಂಗಾಗಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತಾವ್ರಿ ಈ ಥರ ಮಾಡಿದರೆ. ನೋಡಿರಿ ಫ್ರೆಂಡ್ಸ, ಫಸ್ಟು ಕಡ್ಲೆ ಹಿಟ್ಟೊಳಗೆ ರೀ ಬರೀ ಕಡ್ಲೆ ಹಿಟ್ಟು ಅಷ್ಟೇ ಹಾಕಿಸ್ಬಾರ್ದು ರೀ. ಅದ್ರಾಗ ಒಂದೆರಡು ಅಕ್ಕಿ ಮತ್ತು ಮೆಂತ್ಯ ಕಾಳನ್ನು ಸೇರಿಸಿ ಹಾಕ್ಬೇಕ್ರಿ ಜೀನಿಗೆ ಹಾಕ್ಸ್ಕೊಂಬಂದಿಂದ ಜೀನ್ ಅಂದ್ರೆ ಗೊತ್ತಾಗೋದಿಲ್ಲ ರೀ. ಇದು ರೀ ಗಿರಣಿಗೆ ರೀ ಹಾಕ್ಸ್ಕೊಂಬರ್ಬೇಕ್ರಿ. ಹಾಕಿಸ್ಕೊಂಬಂದಿಂದ ಯಾಕಂದ್ರೆ ಅದ್ರೊಳಗೆ ಅಕ್ಕಿ ಬೆರೆಸಿ ಹಾಕಿರ್ತೀವಲ್ಲ ರೀ, ಅವು ಭಾಳ ಕ್ರಿಸ್ಪಿಯಾಗಿರ್ತಾವೆ ರೀ. ಹಾಗಾಗಿ ಭಾಳ ಚಲೋ ಬರ್ತಾವೆ ರೀ. ನೀವು ಗಿರಣಿಗೆ ಅಂಗಡಿ ಒಳಗೆ ತಂದಾರೇನ ನಡೀತಾ. ಅಂಗಡಿ ಒಳಗೆ ತರ್ಲಾರ್ದಾರ ಏನಿದ್ರಿ ಅಂದ್ರೆ ಮನೆ ಒಳಗೆ ಇಟ್ಟು ಹಾಕಿಸ್ತೀವಿ ಅನ್ನೋರಿದ್ರೆ ಕಡ್ಲೆ ಬ್ಯಾಳೆ, ಒಂದೆರಡು ಮೆಂತ್ಯ ಕಾಳು ಮತ್ತು ಅಕ್ಕಿ ಮೂರನ್ನು ಕೂಡಿಸಿ ಹಾಕಬೇಕು. ಒಂದು ಸೇರು ಕಡ್ಲೆ ಬ್ಯಾಳೆ ಇದ್ರೆ ಅದಕ್ಕೊಂದು 2 ಚಟಾಕ್ನಷ್ಟು ರೀ, ಅಂದ್ರೆ ಒಂದು ಅರ್ಧ ಸೇರಿನಷ್ಟು ಅಕ್ಕಿನ ಹಾಕಿಸ್ಬೇಕು ರೀ. ಅಂದ್ರೆ ಹಿಟ್ಟು ಭಾಳ ಕ್ರಿಸ್ಪಿಯಾಗಿರುತ್ತೆ ಮತ್ತು ತಿನ್ಲಿಕ್ಕೂ ಭಾಳ ಕುರುಮ್ ಅಂತ ಭಾಳ ರುಚಿ ಬರುತ್ತೆ ರೀ. ನೋಡಿರಿ, ಇಲ್ಲಿ ಫಸ್ಟ್ ನಾನು ಹಿಟ್ಟೊಳಗೆ ಏನೇನು ಹಾಕಿದೆ ಅಂತ ನೀವು ನೋಡ್ತಾ ಇರ್ಬೋದು ಅಂತ ಅನಿಸುತ್ತೆ. ಆದರೆ ನಾನು ಈಗ ಹೇಳ್ತಾ ಹೋಗ್ತೀನಿ ರೀ. ಫಸ್ಟು ಹಿಟ್ಟು ಒಂದು ಬಟ್ಲು, ನಾನಂದರೆ ಈಗ ಊಟ ಮಾಡಲಿಕ್ಕೇನ ಹಾಕಕತ್ತೀನಲ್ಲ ರೀ, ಹಂಗಾಗಿ ಒಂದು ಬಟ್ಲು ಹಾಕ್ಕೊಂಡೀನಿ ರೀ. ಒಂದು ಬಟ್ಲು ಕಡಲೆ ಹಿಟ್ಟು ಮತ್ತು ಅದಕ್ಕೆ ಹಸಿ ಖಾರ ನಾನು ಫಸ್ಟಿಗೆ ಸೇರಿಸ್ಕೊಂಡ್ಬಿಟ್ಟೀನಿ ರೀ. ನೀವು ನೋಡಿದರೆ ಇಲ್ಲ ನೋಡಿರಿ ಬೇಕಾದರೆ. ಒಂದು ಸ್ವಲ್ಪ ಹಸಿ ಖಾರ ರೀ, ಅಂದ್ರೆ ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಅದನ್ನು ನಾವು ಪೇಸ್ಟ್ ಥರ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ರೀ, ಅದನ್ನೆಲ್ಲ ಹಾಕಿನ ನಾನು ಹಿಟ್ಟು ಕಲಿಸ್ತೀನಿ ರೀ. ಯಾಕಂದ್ರೆ ಬರೀ ಮೆಣಸಿನ್ಕಾಯಿ ಹೆಚ್ಚು ಹಾಕಿದ್ರೆ ಹುಡುಗರು ತಿನ್ನಂಗಿಲ್ಲ ರೀ, ಎಲ್ಲ ಅವನ್ನ ಆರಿಸಿ ಇಟ್ಟು ತಿಂತಾರಲ್ಲ ರೀ. ಹಾಗಾಗಿ ಅದು ಚೊಗಲ ಆಗಂಗಿಲ್ಲ ಅಂತಂದು ನಾನು ಏನು ಮಾಡ್ತೀನಿ ರೀ, ಫಸ್ಟಿಗೆನ ಅದೆಲ್ಲ ಮೆಣಸಿನ್ಕಾಯಿದು ಇದನ್ನೆಲ್ಲ ನಾನು ಅದ್ರೊಳಗನ ಮಿಕ್ಸಿ ಮಾಡಿ ಹಾಕ್ಕೊಂಡ್ಬಿಟ್ಟೀನಿ ರೀ. ಆಮೇಲೆ ಸ್ವಲ್ಪ ಸೋಡಾ ಪುಡಿ, ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಇದನ್ನು ಹಾಕಬೇಕಾಗತ್ತೆ ರೀ, ಮಸಾಲ ಪುಡಿ. ಅಂದ್ರೆ ಮಾತ್ರ ಅದು ಬಾಯೊಳಗೆ ರುಚಿ ಕೊಡುತ್ತೆ ಫ್ರೆಂಡ್ಸ್. ಅಷ್ಟೆಲ್ಲ ಮಾಡಿದ್ಮೇಲೆ ಒಂದು 10 ನಿಮಿಷ ಅಥವಾ 15 ನಿಮಿಷ ಅದನ್ನು ಹಂಗೆ ಬಿಡ್ಬೇಕು ರೀ, ಹಿಟ್ಟು ನೆನಿಲಿಕ್ಕೆ ಅಂತಂದು. ಹಿಟ್ಟು ನೆನೆತು ಅಂದ್ರೆ ನೆನೆದು ಆದ್ಮೇಲೆ ರೀ ಅದಕ್ಕೆ ಮತ್ತು ಇನ್ನೂ ಒಂದು ಸೇರ್ಸೋದೈತ್ರಿ, ಅದ ಮುಖ್ಯ ರೀ. ಯಾಕಂದ್ರೆ ಅವು ಪೂರಿ ಉಬ್ಬಿದಂಗೆ ಉಬ್ಬಬೇಕಾದ್ರೆ ನಾವು ಅದನ್ನು ಹಾಕಿದ್ರೆ ಮಾತ್ರ ಉಬ್ತೈತ್ರಿ. ಅದು ಏನು ಅಂತ ಕೇಳ್ತೀರಿ. ಅದು ಏನಪ್ಪ ಅಂದ್ರೆ, ಫಸ್ಟು ಅದ್ರೊಳಗೆ ನಾವು ಹೆಂಗೆ ಈಗ ಉಪ್ಪು ಅದೆಲ್ಲ ಹಾಕಿದ್ಮೇಲೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹೆಚ್ಚಿ ಅದಕ್ಕೆ ಹಾಕ್ಬೇಕಾಕತ್ರಿ ಫ್ರೆಂಡ್ಸ್. ಯಾಕಂದ್ರೆ ನಿಂಬೆಹಣ್ಣು ಹಾಕೋದ್ಲಿದ್ರೆ ಅದ್ರೊಳಗೆ ಹುಳಿ ಅಂಶ ಇರುತ್ತಲ್ರಿ, ಆ ಹುಳಿ ಅಂಶ ಸ್ವಲ್ಪ ಅದ್ರ ಜೋಡಿ ಆಮೇಲೆ ಫಸ್ಟಿಗೆ ಇದನ್ನು ಹಾಕಿರ್ತೀವಲ್ಲ ರೀ ಸೋಡಾ ಪುಡಿಗೂ ಮತ್ತು ನಿಂಬೆ ಹುಳಿಗೂ ನೋಡಿರಿ ಅದು ಒಂಥರ ಜಾದು ಆದಂಗೆ ಆಗಿರುತ್ತೆ ರೀ. ಅದು ಒಂಥರ ಭಾಳ ಉಬ್ಬುತ್ತಾವ್ರಿ. ಅದಕ್ಕೆ ಬೇಕಾದ್ರೆ ನೀವು ಒಂದು ಮಾಡಿ ನೋಡಿರಿ ಫ್ರೆಂಡ್ಸ, ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನಾವು ಸುಮ್ಮನೆ ಹೇಳೋಕ್ಕಿಂತ ನೀವು ಮಾಡಿ ನೋಡಿದಾಗನ ಚಲೋ ಅನಿಸುತ್ತೆ ರೀ ಅದು. ನಾನು ಈಗಾಗಲೇ ಅಲ್ಲೆಲ್ಲ ಹೆಚ್ಚಿಟ್ಕೊಂಡಿನಿ ನೋಡಿರಿ. ಬಾಜುಕ ಏನಂದ್ರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹೋಳುಗಳನ್ನು ನಾನು ಹೆಚ್ಚಿಟ್ಕೊಂಡೀನಿ ರೀ. ಅದನ್ನು ಹೆಚ್ಚಿಟ್ಕೊಳಕ್ಕಿಂತ ಇದ್ರಿ ಮಣಿ ಸಿಗುತ್ತಲ್ರಿ, ಲಾಸ್ಟ್ ತೋರಿಸ್ತೇನೆ ರೀ ಫ್ರೆಂಡ್ಸ್. ಹಂಗೆ ಅದರಲ್ಲೇ ನಾನು ಇಟ್ಕೊಂಡೀನಿ ರೀ. ಇಟ್ಕೊಂಡು ಅವನ್ನೆಲ್ಲ ಇದನ್ನು ಮಾಡ್ಬೇಕ್ರಿ ಫ್ರೆಂಡ್ಸ್. ಇಟ್ಕೊಂಡು ಸ್ವಲ್ಪ ನೆನೆಯಕ್ಕೆ ಬಿಡ್ಬೇಕು ರೀ. ಇಲ್ಲಿಲ್ಲಂದ್ರೆ ಎಷ್ಟು ನೆನೆತೈತೆ ಅಷ್ಟು ಚಲೋ ಆಗತ್ತೆ ರೀ ಹಿಟ್ಟು. ಇಲ್ಲ ಮಾಡಿ ತೋರಿಸಿ ನೋಡಿರಿ, ಇಲ್ಲಿ ಇದ್ರಂತಾಗ ಹೆಚ್ಚಿಟ್ಕೋಬೇಕ್ರಿ ಅವನ್ನ. ಫಸ್ಟ್ ಹೆಚ್ಚಿಟ್ಕೊಂಡು ಆಮೇಲೆ ಹಿಟ್ಟು ನೆನೆತ್ರಿ. ಈಗ ಅದು ನೆನೆದ ಮೇಲೆ ನೋಡಿರಿ ನಿಂಬೆಹಣ್ಣನ್ನ ಈಗಾಗಲೇ ನಾನು ಹೇಳೀನಿ ರೀ ನಿಮಗೆ ನಿಂಬೆಹಣ್ಣು ಹಾಕ್ಬೇಕಂತಂದು. ಅದನ್ನು ಬೀಜ ತೆಗೆದು ನಿಂಬೆಹಣ್ಣು ಈ ಥರ ಹಾಕ್ಬೇಕು ನೋಡಿರಿ ಫ್ರೆಂಡ್ಸ. ನಿಂಬೆಹಣ್ಣಿನ ರಸವನ್ನು ಹಿಂಡಿದ್ವಿ ಅಂದ್ರೆ ಭಾಳ ಒಂಥರ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಸ್ವಲ್ಪ ನೀರು ಹಾಕಿ ಕಲಸ್ಬೇಕ್ರಿ. ಮತ್ತು ಭಾಳ ನೀರು ಆತಂದ್ರೆ ಹಿಟ್ಟೊಳಗೆ ಇದು ಎಣ್ಣೆ ಒಳಗೆ ಇಟ್ಬಿಡೋಣ ಒಡ್ಯಾಕತ್ತ ಬಿಡ್ತಾವ್ರಿ ಅವು. ಹಾಗಾಗಿ ಭಾಳ ಅಂದ್ರೆ ಭಾಳ ನೀರು ಹಾಕಕ್ಕೆ ಹೋಗ್ಬಾರ್ದ್ರಿ. ಒಂದು ಸ್ವಲ್ಪ ಮೀಡಿಯಮ್, ಈಗ ನಾ ಏನು ತೋರ್ಸಕತ್ತೀನಿ ರೀ ಅಷ್ಟು ಅದರೊಳಗೆ ನೀವು ಹಿಟ್ಟು ನಾದ್ಕೋಬೇಕಾಗತ್ತೆ ರೀ, ಅದನ್ನು ಕಲಸ್ಕೋಬೇಕಾಗತ್ತೆ ರೀ.
ಹಿಟ್ಟು ಕಲಸ್ಕೊಂಡ ನಂತರ ಮತ್ತು ಎಣ್ಣೆ ಅಂತ ಕಾಯಕ್ಕಿಡ್ಬೇಕಲ್ರಿ. ಒಂದು ಕಡೆಗೆ ಎಣ್ಣೆ ಅಂತ ಕಾಯಕ್ಕಿಡಾಕಂತಂದು ನಾನು ಎಣ್ಣೆ ತರಾಕಂತಂದು, ಯಾಕಂದ್ರೆ ವೀಡಿಯೋ ಮಾಡೋಕ್ಕಿಟ್ಟು ನಾ ಆ ಕಡೆ ಈ ಕಡೆ ಅಡ್ಡಾಡ್ತಿರ್ತೀನಲ್ರಿ, ಹಂಗಾಗಿ ವೀಡಿಯೋ ಒಂದೇ ಹತ್ರ ತೋರಿಸ್ತಿರುತ್ತೆ. ನೀವು ಬೇಜಾರು ಮಾಡ್ಕೊಬೇಡ್ರಿ, ನನ್ನ ಮಾತಿನ ಕಡೆ ನಿಮ್ಗೆ ಲಕ್ಷ್ಯ ಇರಲ್ರಿ. ಈಗ ಎಣ್ಣೆ ಕಾಯಕ್ಕಿಟ್ಟೀನಿ ರೀ ಫ್ರೆಂಡ್ಸ್. ಎಣ್ಣೆ ಕಾಯಷ್ಟ್ರಿಗೆನ ಮತ್ತು ಉಳ್ದದ್ದು ಅವನ್ನೆಲ್ಲ ಕರೆದು ಹಾಕ್ಕೊಳಕ್ಕೆ ಅದಕ್ಕೆ ಬೇಕಲ್ರಿ, ಅವನ್ನೆಲ್ಲ ತೊಗೊಳಕತ್ತೀನಿ ರೀ. ಈಗ ನೋಡ್ರಿ ಇಲ್ಲಿ ಕಿತ್ಲೆ ಯಾಕೆ ತೋರ್ಸಕತ್ತೀನಿ ಅಂದ್ರೆ, ಕಿತ್ಲೆ ಒಳಗೆ ನಾವು ಅದೆಲ್ಲ ಫಸ್ಟಿಗೆ ಮದುವೆಯಾಗಿ ಕೊಟ್ಟಿದ್ದು ಕಿತ್ಲೆ ರೀ, ಹಾಳಾಗ್ಬಿಟ್ಟಿತ್ತಲ್ರಿ. ಸುಮ್ಮನೆ ವೇಸ್ಟ್ ಯಾಕೆ ಮಾಡಬೇಕು ಅಂತ ದೇವ್ರ ಮುಂದೆ ದೀಪಕ್ಕೆ ಎಣ್ಣೆ ಹಾಕಕ್ಕಂತ ಅದ್ರಾಗ ಹಾಕಿ ಇಟ್ಕೊಂಡಿರ್ತೀನಿ ರೀ. ಹಾಕಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಕಾಣಿಸುತ್ತೆ ರೀ ಅದು. ಹಂಗಾಗಿ ನಾನು ಹಾಕೀನಿ ರೀ. ಆಮೇಲೆ ಇದು ಥರ್ಮಸ್ ರೀ, ಹಾಳಾಗಿತ್ತು ರೀ. ಇದು ಹಾಳಾದಿದ್ವೆಲ್ಲ ಸುಮ್ಮನೆ ಈಗ ಒಕ್ಕಟ್ರೆ ವೇಸ್ಟ್ ಆಕತ್ತಲ್ರಿ, ವೇಸ್ಟ್ ಯಾಕೆ ಮಾಡ್ಬೇಕಂತ ತಿಳ್ಕೊಂಡು ಅದ್ರಾಗ ದಿನ ಬಳಸಲಿಕ್ಕೆ ಅಡುಗೆ ಹಾಕಕ್ಕೆ ಎಣ್ಣೆ ಹಾಕಿಟ್ಕೊಂಡೇನಿ ರೀ. ಇನ್ನೂ ಒಂದ್ರೊಳಗೆ ದೀಪಕ್ಕೆ ಅಷ್ಟೇ ಹಾಕಕ್ಕೆ ಹಾಕಿಟ್ಕೊಂಡೇನಿ ರೀ. ಸುಮ್ಮನೆ ಉಳಿದವೆಲ್ಲ ವೇಸ್ಟ್ ಮಾಡೋಕ್ಕಿಂತ ಆ ಥರ ಮಾಡಿಟ್ಕೊಂಡ್ರೆ ಭಾಳ ಚಲೋ ಅಂತಂದು ಅನ್ಸುತ್ತೆ ರೀ. ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಬೇಕು ರೀ ಮನೆಯ ಸಾಮಾನುಗಳನ್ನ, ಸುಮ್ಮನೆ ಮತ್ತು ಅವನ್ನೆಲ್ಲ ಒಕ್ಕಟ್ಟು ಮತ್ತು ಹೊಸ ಸಾಮಾನು ತರೋದೆಲ್ಲ ಎದಕ್ಕೆ ಬೇಕಂತಂದ್ರಿ ಅದ್ರಾಗ ಹಾಕಿಟ್ಕೊಂಡೀನಿ ರೀ ಫ್ರೆಂಡ್ಸ. ನೋಡ್ರಿ ಈ ಕಡೆಗೆ ಎಣ್ಣೆ ಕಾಯಕತ್ತೈತೆ ರೀ. ಇತ್ತಾಗ ಎಣ್ಣೆ ಕಾಯುನ ನಾವು ಮತ್ತು ಹಿಟ್ಟೆಲ್ಲ ಅದಕ್ಕೆ ಬಂದತ್ತೆ ಇಲ್ಲ ಅಂತ ನೋಡಿಕೊಂಡು ಮತ್ತು ಅವೆಲ್ಲ ಬಾಜುಕ್ಕೆ ಹಾಕ್ಕೊಳಕ್ಕೆ ಬೇಕಲ್ರಿ, ಸಾಮಾನೆಲ್ಲ ಸರ್ಸ್ಕೊಳಕತ್ತೀನಿ ರೀ ಫ್ರೆಂಡ್ಸ್. ಇನ್ನು ಮ್ಯಾಲೆ ನಮ್ಮ ಮನೆ ಮ್ಯಾಲೆ ಬಾಡಿಗೆ ಅದಾರಲ್ರಿ, ಆ ಹುಡುಗರು ಬಂದವ್ರಿ. ಹುಡುಗರು ಭಾಳ ಅಂದ್ರೆ ಭಾಳ ಕಿತ್ತಾಡಕತ್ತಿದ್ವು ನೋಡ್ರಿ ಫ್ರೆಂಡ್ಸ. ಅವು ಕಿತ್ತಾಡೋದು ಅದ ರೀ, ಅಳು ಶಬ್ದ ರೀ, ಅದು ಹೆಂಗೆ ಅಳ್ತಾರೆ ನೋಡ್ರಿ. ಬಂದು ಕಿತ್ತಾಡಕತ್ತಿದ್ರಿ, ಮತ್ತು ಜಬರ್ಸಿ ಕಳಿಸಿ ಮತ್ತು ಕಂಟಿನ್ಯೂ ಮಾಡಿದ್ದೀನಿ ರೀ ನಾನು. ನೋಡ್ರಿ ಇಲ್ಲಿ ಈಗ ಬದ್ನೆಕಾಯಿ ಮತ್ತು ಇದ್ರ ರೀ ಆಲೂಗಡ್ಡೆ ಎರಡೂ ನಾನು ಆ ಥರ ಮಾಡಿ ಇಟ್ಕೊಂಡೀನಿ ರೀ. ಸಣ್ಣಗೆ ಹೆಚ್ಚಿ ರೌಂಡಾಗ ಹೆಚ್ಚಿ ಇಡೋದು. ಹಿಟ್ಟನ ಅದಕ್ಕೆ ಬಂದಿತ್ತಲ್ರಿ, ಯಾಕಂದ್ರೆ ಒಂದು 15-20 ನಿಮಿಷ ಹಿಟ್ಟು ನೆನಿಬೇಕಾಕೈತೆ ರೀ. ಇಲ್ಲಿಲ್ಲ ಅಂದ್ರೆ ಇವ್ರಿ ಬೋಂಡ ಸರಿ ಆಗಂಗಿಲ್ಲ ರೀ, ಹಿಟ್ಟು ಅನ್ನಿಸ್ತಾವೆ ರೀ, ಗಟ್ಟಿ ಅನ್ನಿಸ್ತಾವೆ ರೀ. ಇಲ್ಲಿಲ್ಲ ಅಂದ್ರೆ ಸ್ವಲ್ಪ ಅವು ನೆನೆಯಬೇಕು ರೀ. ಯಾಕಂದ್ರೆ ನೆನೆದಾಗಲ್ಲ ಒಂಥರ ಇವ್ರಿ ಉಬ್ದಂಗೆ ಉಬ್ತಾವೆ ರೀ, ಬಲೂನ್ ಉಬ್ದಂಗೆ ಉಬ್ತಾವೆ ರೀ. ಅದಕ್ಕೆ ನಾವು ಏನು ಮಾಡೋದ್ರಿ, ಮತ್ತು ಹಿಟ್ಟು ನೆನೆಯಾಕೆ ಬಿಡ್ಬೇಕು ರೀ. ಯಾಕಂದ್ರೆ ಮತ್ತು ನೆನೆದಾಗಲ್ಲ ರುಚಿನೂ ಕೊಡ್ತಾವೆ ರೀ, ಮತ್ತು ಎಣ್ಣೆನೂ ಜಾಸ್ತಿ ಹಿಡಿಯಂಗಿಲ್ಲ ರೀ ಫ್ರೆಂಡ್ಸ್ ಅವು. ಹಾಗಾಗಿ ಸ್ವಲ್ಪ ಹಿಟ್ಟು ನೆನೆಲಿಕ್ಕೆ ಬಿಡ್ರಿ. ನೋಡಿರಿ ಈಗ ಒಂದಂತ್ರ ಹಾಕಿದ್ದೀನಿ ರೀ. ಹಾಕಿ ಎಣ್ಣೆ ಕಾದತ್ತೆ ಇಲ್ಲ ಅಂತ ಚೆಕ್ ಮಾಡಿದೆ, ಕಾದಿತ್ತು. ಮತ್ತು ಕಾಯುನ ಇನ್ಯಾಕೆ ತಡಿ ಹಾಕೇ ಬಿಡೋಣ ಅಂತ ಇಷ್ಟು ಹಾಕಕತ್ತೀನಿ ನೋಡಿರಿ. ಅಲ್ಲಿ ಒಂದು ಸಲಕ್ಕೆ ಒಂದು 10-15 ಇವನ್ನ ಹಾಕ್ಬೋದು ರೀ. ಯಾಕಂದ್ರೆ ಅವು ಏನು ಅಂತಪ್ರಿ ದೊಡ್ಡ ಇರಂಗಿಲ್ಲಲ್ರಿ. ಹಾಗಾಗಿ ಒಂದು 10ರಿಂದ ಒಂದು 12-13 ಹಾಕಿರ್ತೀನಿ ರೀ ಫ್ರೆಂಡ್ಸ ನಾನು. ಎಣ್ಣೆ ಕಾದಿತ್ತಂದ್ರೆ ಮತ್ತು ಬರೋಬ್ಬರ ಒಂದು 2-3 ಸಲ ಹಾಕಿ ತಕ್ಕೊಂಬಿಡ್ತೀನಿ ರೀ. ಅಂದ್ರೆ ನಮ್ಮ ಮನೆಗೆ ಕರೆಕ್ಟ್ ಆಕ್ಕವು ಅಂತ ನಾ ಹಿಂಗೆ ಮಾಡ್ಕೊತೀನಿ ರೀ. ನಾವೇನು ಭಾಳ ಮಂದಿ ಇಲ್ಲಲ್ರಿ, ನಾವು 2 ಮಕ್ಳು ನಾವು ಅಷ್ಟೇ. ಹಾಗಾಗಿ ನಮ್ಗೆ ಎಷ್ಟು ಬೇಕು 2 ಸಲಕ್ಕೆ ಹಾಕ್ಕೊಂಡು ತೆಗೆದು ಬಿಡ್ತೇನೆ ರೀ ನಾನು. ನೋಡ್ರಿ ಇಲ್ಲಿ ಕಾಯಕತ್ತೈತೆ ನೋಡಿರಿ, ಅವು ಹೆಂಗೆ ಕುದಿಲಿಕ್ಕತ್ತಾವ ನೋಡಿರಿ ಎಣ್ಣೆಯಾಗ. ಹಂಗೆ ಬೇಸಿಗೆ ಒಳಗೆ ಸ್ವಲ್ಪ ಎಣ್ಣೆ ಒಳಗೆ ಕುದ್ವು ಅಂದ್ರೆ ಭಾಳ ಚಲೋ ಆಕ್ಕವ್ರಿ. ಮತ್ತು ಸ್ವಲ್ಪ ಬ್ರೌನ್ ಕಲರ್ ಬರೋದ್ರಾಗನ ಮತ್ತು ಅವನ್ನ ಒಳಸಿ ಹಾಕ್ಬೇಕ್ರಿ. ಯಾಕಂದ್ರೆ ಮತ್ತು ಮ್ಯಾಗಲ್ದು ಬೆನಿಬೇಕಲ್ರಿ. ನೋಡ್ರಿ ಹೆಂಗೆ ಉಬ್ಬೇವು ಅಂತ. ನೋಡ್ರಿ ಒಂಥರ ಪುರಿ ರೀ, ಪಾನಿಪುರಿ ಉಬ್ಬಿರ್ತಾವಲ್ರಿ, ಆ ಥರ ಉಬ್ತಾವ್ರಿ ಅವು. ಈಗ ನಿಮ್ಗೆ ತೋರ್ಸಾಕತ್ತೀನಿ ರೀ, ನಾ ಏನು ಮತ್ತು ಬಾಯಲ್ಲೇ ಓಳ್ ಬಿಡಾಕತ್ತಿಲ್ಲ ರೀ. ನೋಡ್ರಿ ನೀವು ಇವಾಗ ನೋಡಾಕತ್ತೀರಿ ಹೆಂಗೆ ಉಬ್ಬೇವು ಅಂತಂದು. ಆ ಥರ ಉಬ್ಬಿರ್ತಾವಲ್ರಿ, ಭಾಳ ಅಂದ್ರೆ ಭಾಳ ರುಚಿ ಕೊಡ್ತಾವ್ರಿ ಫ್ರೆಂಡ್ಸ್ ಅವು ತಿನ್ನಾಕ. ಬೇಕಾದ್ರೆ ನೀವು ಒಂದು ಸಲ ಮನ್ಯಾಗ ಟ್ರೈ ಮಾಡಿ ನೋಡ್ರಲ್ಲ ಅಂತ ನಾನು ಹೇಳ್ತೀನಿ ರೀ. ನನ್ನ ಈ ಅಡುಗೆ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನಮಗೂ ಒಂದು ಲೈಕ್ ಕೊಡ್ರಿ ಅಂತ ನಾನು ಹೇಳ್ತೀನಿ ರೀ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ ಫ್ರೆಂಡ್ಸ್ ಅಂತ ಹೇಳ್ತೀನಿ ರೀ. ನಮ್ಮಂಥವ್ರನ್ನೂ ಸ್ವಲ್ಪ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಂದು ಇದೊಂದು ಹಂಬಲ್ ರಿಕ್ವೆಸ್ಟ್ ರೀ ನಿಮ್ಗೆ. ಯಾಕಂದ್ರೆ ಬರೀ ಈ ನಾವು ಎಲ್ಲ ಹಳ್ಳಿ ಒಳಗಿರೋರು ನಾವು ಬೆಳಕಿಗೆ ಬರ್ಬೇಕಂದ್ರೆ ಇಂಥ ಒಂದು ಯಾವುದಾದ್ರೂ ಚಾನಲ್ ಒಳಗೆ ಬಂದ್ರೆ ಮಾತ್ರ ನಾವು ಬೆಳಕಿಗೆ ಬರೋಕ್ಕೆ ಸಾಧ್ಯ. ಹಾಗಾಗಿ ನಮಗೂ ನೀವು ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊಳ್ತೀನಿ ರೀ ಫ್ರೆಂಡ್ಸ್. ಅಲ್ಲಿ ನೋಡಿರಿ, ಮತ್ತು ಇವನ್ನೆಲ್ಲ ಆದಮೇಲೆ ತೆಗಿಲಿಕ್ಕೆ ಒಂದು ಬೋಗುಣಿನ ತೊಗೊಂಡು ನಾನು ತೊಗೊತೀನಿ ರೀ ಫ್ರೆಂಡ್ಸ. ನೋಡ್ರಲ್ಲೇ ಅವನ್ನೆಲ್ಲ ಕುದಿಲಿಕ್ಕಂತರೂ ಬಿಟ್ಟಿನಿ ರೀ ಈಗ. ಯಾಕಂದ್ರೆ ಆಗಿಂದಾಗ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಮತ್ತು ಅವನ್ನೆಲ್ಲ ಒಳಿಸಿ ಹಾಕ್ಕೊಂಡು ತೊಗೊತೀನಿ ರೀ ನಾನು. ಇನ್ನೇನು ಅಲ್ಲೇ ಬೆಂದವ್ರಿ. ನೀವು ನೋಡೋಷ್ಟ್ರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ ಎಷ್ಟು ಚಂದ ಇದಾಗ್ಯವು ಅಂತಂದು. ಇನ್ನೇನು ತೊಗೊಂಬಿಡನ್ರಿ ಅವನ್ನ. ಯಾಕಂದ್ರೆ ಪೂರ ಬೆಂದವ್ರಿ ಅವು. ಮತ್ತು ಭಾಳ ತನಕ ಬಿಟ್ರೆ ಸಿಹಿದಂಗೆ ಅಕ್ಕವ್ರಿ ಅವು.
ಮತ್ತು ಸೀದಿದ್ರೆ ಚಲೋ ಆಗಂಗಿಲ್ಲ ರೀ, ತಿನ್ನಾಕೂ ರುಚಿ ಆಗಂಗಿಲ್ಲ ರೀ. ಅವು ಒಂದು ಲೆಕ್ಕಕ್ಕಿದ್ದಾಗ ತೊಗೊಂಬಿಡ್ಬೇಕು ರೀ. ನಾವೇನು ಅಡ್ಗೆ ಮಾಡೋದು ಹೇಳ್ಕೊಡೋದೇನಿಲ್ಲ ರೀ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟು ಕಾಮನ್ ಸೆನ್ಸ್ ಇದ್ದೇ ಇರುತ್ತೆ ರೀ. ಹಾಗಾಗಿ ನಾನು ಭಾಳ ಹೇಳಕ್ಕೆ ಹೋಗಿಲ್ಲ ರೀ ಫ್ರೆಂಡ್ಸ. ನೋಡ್ರಿ ನಿಮ್ಗೆ ತೋರ್ಸಾಕತ್ತೀನಿ ರೀ ಎಷ್ಟು ಚಂದ ಬಂದವು ಅನ್ನೋದು. ಅಲ್ಲಿ ನೋಡ್ರಿ ಈಗ ಅದ ಹೌದು ರೀ, ಒಳಗೆಲ್ಲ ಹವಾ ಹೊಕ್ಕೊಂಡು ಎಷ್ಟು ಚಂದ ಉಬ್ಬ್ಯಾವ ಹೆಂಗಾಗ್ಯಾವ ನೋಡ್ರಿ ಇಲ್ಲಿಗ ಬೋಂಡ. ಯಾಕಂದ್ರೆ ಹಸಿ ಖಾರ ಮತ್ತು ಮಸಾಲೆ ಪುಡಿ ಹಾಕಿರ್ತೀವಲ್ಲ ರೀ, ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ರೀ. ನೀವು ಬೇಕಾದ್ರೆ ಒಂದು ಸಲ ಇದನ್ನು ಮಾಡಿಕೊಂಡು ನೀವು ರುಚಿ ನೋಡಿದ್ರಿ ಅಂದ್ರೆ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡೀನಿ ರೀ. ನಿಮಗೆ ಈ ಥರ ರೆಸಿಪಿ ಇಷ್ಟ ಆಗಿದ್ರೆ ನನಗೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸ್ರಿ. ಒಂದು ಸಲ ನೀವು ಮಾಡಿ ನೋಡಿರಿ ಫ್ರೆಂಡ್ಸ್, ನೀವು ಮಾಡಿದಾಗ ಗೊತ್ತಾಗೋದು. ಹೌದು ರೀ, ನಾವು ಅಂದ್ರೆ ಈ ಥರ ಮಸಾಲೆನ ಎಲ್ಲ ಮನೆಯೊಳಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ರೀ. ಖಾರ ಮತ್ತು ಮಸಾಲೆ ಎರಡೂ ಸೇರಿಸಿನ ಮಿಕ್ಸಿ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ. ಫಸ್ಟ್ ಖಾರ ಹಾಕಿರ್ತೀವಲ್ಲ ರೀ, ಅದ್ರೊಳಗೆ ಮತ್ತೊಂದಿಷ್ಟು ಕಾಳು ಇದು ರೀ, ಅವೀಸ್ ಕಾಳು ಮತ್ತು ಎಲ್ಲ ಮಸಾಲೆ ದಿನಸ ನಾನು ಮನೆ ಒಳಗೆ ಮಾಡಿಕೊಂಡೆ ಇಟ್ಕೊಂಡಿರ್ತೀನಿ ರೀ. ಬೇಕಾದ್ರೆ ಅದನ್ನು ಒಂದು ಸಲ ಮಾಡ್ತೀನಿ ರೀ ಫ್ರೆಂಡ್ಸ್. ಬಾಯ್.